ಶಿಡ್ಲಘಟ್ಟ ಪುಡಾರಿ ಲೀಡರ್ ರಾಜೀವ್ ಗೌಡ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾರೆ. ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 12 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ನಿನ್ನೆ ಕೇರಳದ ಗಡಿಯಲ್ಲಿ ಶಿಡ್ಲಘಟ್ಟ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜನವರಿ 14ರಂದು ರಾಜೀವ್ ಗೌಡ ವಿರುದ್ಧ ಕೇಸ್ ದಾಖಲಾಗಿತ್ತು. ಅದಾದ ನಂತರ ಪಕ್ಷದಿಂದಲೂ ಕೂಡ ರಾಜೀವ್ ಗೌಡನನ್ನ ಕಿಕ್ಔಟ್ ಮಾಡಲಾಗಿತ್ತು. ಮಂಗಳೂರಿನಿಂದ ಕೇರಳಕ್ಕೆ ಪರಾರಿ ಆಗ್ತಾ ಇದ್ದಾಗ ರಾಜೀವ್ ಗೌಡನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಕೇರಳದಿಂದ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಸದ್ಯ ರಾಜೀವ್ ಗೌಡನನ್ನ ಪೊಲೀಸರು ಕರೆ ತರ್ತಾ ಇದ್ದಾರೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ. ರಾಜೀವ್ ಗೌಡ ಪೊಲೀಸ್ ಕಸ್ಟಡಿ ಅಥವಾ ನ್ಯಾಯಾಂಗ ಬಂಧನ ಆಗೋ ಸಾಧ್ಯತೆ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ರಾಜೀವ್ ಗೌಡನ ಟ್ರಾವೆಲ್ ಹಿಸ್ಟ್ರಿ ಇದೆ. ಮಂಗಳೂರಿನಲ್ಲಿ ತನ್ನ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ದ ರಾಜೀವ್ ಗೌಡ ಚಿಕ್ಕಬಳ್ಳಾಪುರ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಬಯಲಾಗುತ್ತೆ. ಮಂಗಳೂರಿನಿಂದ ಕೇರಳಕ್ಕೆ ತೆರಳಿದ್ದ ಪುಡಾರಿ ರಾಜೀವ್ ಗೌಡ ಹೈಕೋರ್ಟ್ನಲ್ಲಿ ಜಾಮೀನು ನಿರಾಕರಣೆ ಆಗ್ತಾ ಇದ್ದ ಹಾಗೆ ಎಸ್ಕೇಪ್ ಆಗೋದಕ್ಕೆ ಎಲ್ಲ ಸಿದ್ಧತೆಗಳಾಗಿತ್ತು. ರಾಜೀವ್ ಗೌಡ ಕುಟುಂಬದ ಅಷ್ಟೂ ಸದಸ್ಯರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆರೋಪಿ ರಾಜೀವ್ ಗೌಡಗೆ ಚಿಕ್ಕಬಳ್ಳಾಪುರ ಪೊಲೀಸರು ಬಲೆ ಬೀಸಿದ್ರು. 12 ದಿನಗಳ ನಂತರ ಕೊನೆಗೂ ಪೊಲೀಸರ ಬಲೆಗೆ ಪುಡಾರಿ ಲೀಡರ್ ರಾಜೀವ್ ಗೌಡ ಬಿದ್ದಿದ್ದಾನೆ. ಕೇರಳದಿಂದ ಈಗ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರೆತರಲಾಗ್ತಾ ಇದೆ ರಾಜೀವ್ ಗೌಡನನ್ನ. ರಾಜೀವ್ ಗೌಡ ಬ್ಯಾನರ್ ತೆರವುಗೊಳಿಸಿದ್ದಂತಹ ನಗರಸಭೆ ಅಧಿಕಾರಿಗಳು ಇದಾಗಿದ್ದು ಜನವರಿ 12ನೇ ತಾರೀಕು. ಜನವರಿ 13ನೇ ತಾರೀಕು ರಾಜೀವ್ ಗೌಡ ನಿಂದಿಸಿದ್ದಂತಹ ಆಡಿಯೋ ವೈರಲ್ ಆಗುತ್ತೆ. ಅದಾದ ನಂತರ ರಾಜೀವ್ ಗೌಡ ವಿರುದ್ಧ ನಗರಸಭೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ತಿರುಗಿ ಬೀಳ್ತಾರೆ. ರಸ್ತೆ ತಡೆ ಮಾಡಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ನಗರಸಭೆ ಸಿಬ್ಬಂದಿ ಜನವರಿ 13ನೇ ತಾರೀಕು. ಅದಾದ ನಂತರ 14ನೇ ತಾರೀಕು ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ನಗರದಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಆ ದಿನ ರಾತ್ರಿಯೇ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಾಪತ್ತೆ ಆಗ್ತಾನೆ. ಫೋನ್ ಸ್ವಿಚ್ ಆಫ್ ಆಗತ್ತೆ. ಇನ್ನು ಜನವರಿ 15 ರಾಜೀವ್ ಗೌಡ ಬಂಧನಕ್ಕೆ 3 ಪೊಲೀಸ್ ತಂಡಗಳನ್ನ ರಚನೆ ಮಾಡಲಾಗುತ್ತೆ. ಇನ್ನು ಜನವರಿ 19ನೇ ತಾರೀಕು ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಆರೋಪಿ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಸ್ತಾರೆ. ಜನವರಿ 20 ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡುತ್ತೆ. ಜನವರಿ 21 ರಾಜೀವ್ ಗೌಡಗೆ ಕೆಪಿಸಿಸಿಯಿಂದ ಶೋಕಾಸ್ ನೋಟಿಸ್ ನೀಡಲಾಗುತ್ತೆ. ಇನ್ನು 23ನೇ ತಾರೀಕು ರಾಜೀವ್ ಗೌಡನಿನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗುತ್ತೆ. ಅದಾದ ನಂತರ ಜನವರಿ 24 ನಿರೀಕ್ಷಣಾ ಜಾಮೀನು ಅರ್ಜಿ ಚಿಂತಾಮಣಿ ಕೋರ್ಟ್ ವಜಾಗೊಳಿಸುತ್ತೆ. ಇನ್ನು ನಿನ್ನೆ 26ನೇ ತಾರೀಕು ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸದ್ಯ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರೆತರ್ತಾ ಇದ್ದಾರೆ. ರೌಡಿ ಲೀಡರ್ಗಾಗಿ ಖುದ್ದು ಫೀಲ್ಡ್ಗೆ ಇಳಿದಿದ್ದ ಕೇಂದ್ರ ವಲಯ ಐಜಿಪಿ ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆ ಕಾಸರಗೋಡು ಬಳಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯ ರಾಜ್ಯಕ್ಕೆ ಕರೆತರ್ತಾ ಇದ್ದಾರೆ ಪೊಲೀಸರು. ಕಾಸರಗೋಡು, ಮಂಗಳೂರು, ಹಾಸನ, ದಾಬಸ್ಪೇಟೆ, ದೇವನಹಳ್ಳಿ ಮುಖಾಂತರವಾಗಿ ಚಿಕ್ಕಬಳ್ಳಾಪುರಕ್ಕೆ ರಾಜೀವ್ ಗೌಡನನ್ನ ಕರೆತರ್ತಾ ಇದ್ದಾರೆ ಪೊಲೀಸರು. ಬಂಧನದ ಪ್ರಕ್ರಿಯೆ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ರಾಜೀವ್ ಗೌಡನನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ. ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿಯನ್ನ
ಸಲ್ಲಿಸಬೇಕು ಪೊಲೀಸರು. ಆ ಸಿದ್ಧತೆಯೂ ಕೂಡ ಆಗಿದೆ. ಪೊಲೀಸ್ ಕಸ್ಟಡಿ ಅಥವಾ ನ್ಯಾಯಾಂಗ ಬಂಧನ ಕೋರಿ ರಿಮೈಂಡ್ ಅರ್ಜಿ. ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆ ಪೊಲೀಸರಿಂದಾದಂತಹ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ರೌಡಿ ಲೀಡರ್ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.